ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೇಗಿದ್ದಾರೆ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ಒಂದು ಬಿಗ್ಗೆಸ್ಟ್ ಟೆನ್ಷನ್ ವ್ಲಾಗ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನನಗಿದನ್ನು ಎಡಿಟಿಂಗ್ ಮಾಡ್ಬೇಕಾದ್ರೂ ನನಗೆ ಫುಲ್ಲು ಆ್ಯಂಗ್ಸೈಟಿ, ಫುಲ್ಲು ಟೆನ್ಷನ್ನು, ಫುಲ್ಲು ಒಂಥರ ನನ್ನ ಬಾಡಿಯೆಲ್ಲ BP ಎಲ್ಲ ವೇರಿಯೇಷನ್ ಆಗ್ತಿದೆಯೇನಪ್ಪ ಅನ್ನೋ ಥರ ನನಗೆ ಅಷ್ಟೊಂದು ಟೆನ್ಷನ್ ಮಾಡಿಕೊಂಡು ಈ ವ್ಲಾಗ್ನ ಎಡಿಟಿಂಗ್ ಮಾಡ್ತಾಯಿದ್ದೀನಿ. ಬಿಕಾಸ್ ಸೇಮ್ ಡೇ ಶೂಟು, ಸೇಮ್ ಡೇ ಎಡಿಟಿಂಗು, ಈ ರೀತಿ. ಫಸ್ಟು ಮನೆಗೆ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು. ನಾನು ಈ ವಿಡಿಯೋದಲ್ಲಿ ಫುಲ್ಲು ಎಕ್ಸ್ಪ್ಲೈನ್ ಮಾಡ್ತೀನಿ ಏನೇನಾಯಿತು ಏನು ಆಯಿತಾ ಅಂತ ಪ್ರತಿಯೊಂದು ಹೇಳ್ತೀನಿ. ಫಸ್ಟು ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಫ್ರೂಟ್ಸ್ ಖಾಲಿಯಾಗಿತ್ತು, ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಬಂದ್ವಿ ಒಂದಿಷ್ಟು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು. ಪಾಪ ಇಲ್ಲಿ ಬನ್ನಿ. ಹಾಂ, ಅಲ್ಲಿ ಜ್ಯೂಸ್ ಕುಡಿಯೋಣ, ಬಾಯಿ ಕಬ್ಬಿನ ಜ್ಯೂಸ್ ಕುಡಿಯೋಣ ಎಲ್ಲರೂ, ಆಯಿತಾ? ಚೆನ್ನಾಗಿರುತ್ತೆ ಕಬ್ಬಿನ ಜ್ಯೂಸು ಕುಡಿಯೋಣ. ಸೌತೆಕಾಯಿ ಬೇಕಿತ್ತಾ? ಬೇಡ ಮಗನ, ಜ್ಯೂಸ್ ಕುಡಿಯೋಣ ಬಾ. ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ನಿಮಗೆ ಗೊತ್ತು ಇವಾಗ ಗ್ಯಾಸ್ ಅಭಾವ ಎಷ್ಟಿದೆ ಅಂತ. ನಾವೇ ಬುಕ್ ಮಾಡಿ 1 ವಾರದ ಮೇಲೆ ಆಗಿದೆ, ನಮಗಿನ್ನ ಗ್ಯಾಸ್ ಸಿಕ್ಕೇ ಇಲ್ಲ. ಹಾಗಾಗಿ ಇವಾಗ ಆಲ್ಟರ್ನೇಟಿವ್ ಏನಾದರೂ ಮಾಡಬೇಕಲ್ಲ. ನಮ್ಮ ಮನೇಲಿ 2 ಈ ಥರದ್ದು ಸ್ಟವ್ ಇದೆ, ಎಲೆಕ್ಟ್ರಿಕ್ ಸ್ಟವ್. ಸೊ ಇದನ್ನು ಯೂಸ್ ಮಾಡ್ಕೊಬೇಕು ಅಂತ ಹೇಳಿಬಿಟ್ಟು ನಮ್ಮ ಮನೇಲಿ ಅವಾಗ ನಾವು ಕಿಚನೆಲ್ಲ ರಿಪೇರಿ ಮಾಡಿಸುವಾಗ ಒಂದು 15 ದಿವಸ ನಾವು ಇದರಲ್ಲೇ ಅಡುಗೆ ಮಾಡಿದ್ದು. ಸೊ ದರ್ ಈಸ್ ನೋ ಆಪ್ಷನ್, ಇವಾಗ ಇದರಲ್ಲೇ ಮಾಡಬೇಕಾಗಿರೋ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಪ್ರಿಪೇರ್ ಆಗಿ ಇದ್ದೀವಿ. ಮತ್ತು ನನಗೆ ನೆಕ್ಸ್ಟ್ ಡೇ ಇಮ್ಮಿಡಿಯೇಟಾಗಿ ಅಂದರೆ ಸ್ಯಾಟರ್ಡೆ, ಇವತ್ತಿನ ವ್ಲಾಗ್ನ ನಾನು ಇದರಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ನೀವು ನೋಡ್ಬೋದು, ನನಗೆ 11 o'clockಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು ಡಾಕ್ಟರ್ದು. ಇವತ್ತು ನನಗೆ ಫೈನಲ್ ಕನ್ಸಲ್ಟೇಷನ್ನು. ನಂದು ಡೇಟ್ ಯಾವಾಗ ಏನು ಎತ್ತಾ ಅಂತ ಎಲ್ಲ ಇವತ್ತು ಗೊತ್ತಾಗ್ಬಿಡುತ್ತೆ. ಮತ್ತು ಇವತ್ತೇ ಸ್ಕ್ಯಾನು ಇತ್ತು ನಂದು. ನಾವು ಯಾಕಾದರೂ ಸ್ಯಾಟರ್ಡೆ ತೊಗೊಂಡ್ವೋ ಅಂತ ನಿಜವಾಗ್ಲೂ ನಾನು ಅಲ್ಲಿಂದ ಬೇಜಾರು ಮಾಡ್ಕೊಂಡು ಬಂದುಬಿಟ್ಟೆ. ಏನಕ್ಕಂದರೆ ತುಂಬ ರಶ್, ಅಂದರೆ ತುಂಬ ರಶ್ ಇವತ್ತು. ಡಾಕ್ಟರ್ಸ್ಗಳು ಬ್ಯುಸಿ, ಆ ಸರ್ಜನ್ಗಳು ಯಾರು ಟೈಮ್ ಟು ಟೈಮ್ ಸಿಗ್ತಾ ಇರಲಿಲ್ಲ. ಫುಲ್ಲು ರಶ್ಶು, ಎಲ್ಲಿ ಜಾಗ ಎಲ್ಲೂ ಇಲ್ಲ. ಅಷ್ಟು ದೊಡ್ಡ ಹಾಸ್ಪಿಟ್ಲಲ್ಲಿ ನಿಲ್ಲಕ್ಕೆ ಕೂರೋಕ್ಕೆ ನೆಟ್ಟಗೆ ಜಾಗ ಇರಲಿಲ್ಲ. ಅಷ್ಟೊಂದು ಹಿಂಸೆ ಆಗ್ತಾಯಿತ್ತು ನಿಜವಾಗ್ಲೂ ಇವತ್ತು. ನಾನು ಅದಕ್ಕೆ ಯಾಕಾದರೂ ಸ್ಯಾಟರ್ಡೆ ಸಂಡೇ ತೊಗೊಂಡ್ವಪ್ಪ. ಯಾವಾಗಲೂ ಹಾಗೆ ಆಗುತ್ತೆ, ಬಟ್ ಇವತ್ತಂದು ನಿಜವಾಗ್ಲೂ ತುಂಬ ಹೆಕ್ಟಿಕ್ ಇತ್ತು. ಎಲ್ಲರದ್ದು ಒಂಥರ ಬಿಸಿ ಥರ ಇದು ಮಾಡ್ತಾಯಿದ್ರು. ಹಾಗೋ ಎನಿವೇಸ್ ಹೋದ್ವಿ. ಮತ್ತು ಇವತ್ತು ನನಗೆ ಡೇಟ್ ಎಲ್ಲ ಹೇಳಿಬಿಡ್ತಾರೆ ಫೈನಲಾಗೆ, ಏನು ಎತ್ತ ಯಾವಾಗ ಪಾಪು ಆಗುತ್ತೆ ಏನು ಅಂತ ಹೇಳಿಬಿಟ್ಟು. ಯಾಕಂದರೆ ಐ ಆಮ್ ಎಂಟರಿಂಗ್ ಟು 38 ವೀಕ್ ಅಲ್ವಾ. ಲಾಸ್ಟು ನಮ್ಮ ತಕ್ಷವಿ ಇದ್ರಲ್ಲಿ ನಂಗೆ ಇಷ್ಟರಲ್ಲಿ ಆಲ್ರೆಡಿ ವಾಟರ್ ಬ್ರೇಕ್ ಆಗಿ ತಕ್ಷವಿ ಹಾಸ್ಪಿಟ್ಲಲ್ಲಿ ನಾವು ಅಡ್ಮಿಟ್ ಆಗಿ ತಕ್ಷವಿ ಹುಟ್ಬಿಟ್ಟಿದ್ಲು. ಬಟ್ ಇದಕ್ಕೆ ಸ್ವಲ್ಪ ಟೈಮ್ ತೊಗೊಂಡಿದೆ. ಹೋಗ್ತಿದ್ದಂಗೆ ಸ್ಕ್ಯಾನಿಂಗ್ ಆಯಿತು. ಸ್ಕ್ಯಾನಿಂಗ್ ಹತ್ರ ನಾನು ಏನೂ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಏನಕ್ಕೆ ಅಂದರೆ ಬೆಳಗ್ಗೆ ಸಡನ್ನಾಗಿ ಎಮರ್ಜೆನ್ಸಿ ಏನಾಯಿತು ಅಂತ ಹೇಳಿದ್ರೆ, ನಮ್ಮ ಪಾಪುಗೆ ಅವಳು ಏನೋ ಬಾಳೆಹಣ್ಣು ತಿಂದ್ಬಿಟ್ಟು ಗಂಟ್ಲು ನೋವು ಮಾಡ್ಕೊಂಡ್ಲು, ಏನೋ ಚೋಕ್ ಆಗಿದ್ವಿ, ಏನಾಗಿತ್ತೋ ಗೊತ್ತಿಲ್ಲ. ಸಡನ್ನಾಗಿ ವಾಮಿಟಿಂಗ್ ಸ್ಟಾರ್ಟ್ ಮಾಡಿದ್ಲು. ಕಂಟಿನ್ಯೂಸ್ಲಿ 5 to 6 ಟೈಮ್ ವಾಮಿಟ್ ಆಗೋಯ್ತು ಅವಳಿಗೆ. ಅದು ಟೆನ್ಷನ್ ಹತ್ಕೊಂಡ್ಬಿಡ್ತು ನನಗೆ, ಸೋಮುಗೆ, ಇಬ್ಬರಿಗೆ. ಆ ಟೆನ್ಷನಿಗೆ ಹಂಗೆ ಅವಳನ್ನು ಕರ್ಕೊಂಡು ಜೊತೆಗೆ ಹೋಗಿದ್ದು ಹಾಸ್ಪಿಟಲ್ಗೆ. ಹಿಂಗಂದರೆ ನನಗೆ ಸ್ಕ್ಯಾನ್ ಮಾಡ್ಸೋಕ್ಕೆ ಧೈರ್ಯನೇ ಬರ್ತಿಲ್ಲ. ಈ ಕಡೆ ಅಲ್ಲಿ ಹೋಗೋಣ, ಇಲ್ಲಿ ಬರೋಣ ಕೆಳಗಡೆ. ಸೋಮು ಮತ್ತು ಪಾಪುನ ಕರ್ಕೊಂಡು ಡಾಕ್ಟ್ರ್ ಹತ್ರ ಅಲ್ಲಿ ಕೆಳಗಡೆ ಅವಳು ಪಿಡಿಯಾಟ್ರಿಷಿಯನ್ ಹತ್ರ ಹೋದರು. ನಾನು ಮೇಲ್ಗಡೆ ಸ್ಕ್ಯಾನಿಂಗಿಗೆ ಹೋದೆ. ಎನಿವೇಸ್ ಸ್ಕ್ಯಾನಿಂಗ್ ಆದಮೇಲೆ ನನಗೆ ರೇಡಿಯೋಲಜಿಸ್ಟ್ ಹೇಳಿದ್ರು, ಮೇ ಬಿ ನಿಮಗೆ ಈ ವೀಕಲ್ಲಿ ಡೆಲಿವರಿ ಮಾಡಿಬಿಡ್ತಾರೆ ಅಂತ ಅನಿಸತ್ತೆ ಅಂತ ಹೇಳಿದ್ರು. ಬಿಕಾಸ್ ಪಾಪು ಆಲ್ರೆಡಿ ಡೌನಲ್ಲಿದೆ ಅಂತ ಹಂಗಂದರು. ಅದಾದಮೇಲೆ ಅಲ್ಲಿ ಸ್ಕ್ಯಾನ್ ರಿಪೋರ್ಟ್ ಕಲೆಕ್ಟ್ ಮಾಡಿಕೊಂಡು ಕೆಳಗಡೆ ಬಂದ್ವಿ. ನಮ್ಮ ಮ್ಯಾಮ್ ಇನ್ನೇನು 5 ನಿಮಿಷ ಅಲ್ಲಿ ಹೊರಡ್ತೀವಿ ಅಂತ ಹೇಳಕ್ಕೆ ಬಂದಿದ್ರು. ಅಷ್ಟರಲ್ಲಿ ನಂದಾಗಿದೆ, ನೋಡೋಂಗಿದೆ, ಚೆಕ್ ಮಾಡೋಂಗಿದ್ರೆ ಮಾಡಿ ಮ್ಯಾಮ್ ಅಂತ ಹೇಳಿದೆ. ಅವ್ರು ಅದಕ್ಕೆ ಹೌದಾ ಬನ್ನಿ ಇವತ್ತು ನಿಮಗೆ ನೋಡಿಬಿಡೋಣ, ಯಾಕಂದರೆ ಫೈನಲ್ ಕನ್ಸಲ್ಟೇಷನ್ ಅಲ್ವಾ, ಬೇಕಾಗತ್ತೆ. ಎಲ್ಲ ರಿಪೋರ್ಟ್ ಚೆಕ್ ಮಾಡಿಬಿಟ್ಟು ಹೇಳಿದ್ರು, ಒಂದು NSD ಆಗಬೇಕು ನಿಮಗೆ ಅಂತ. NSD ಲಾಸ್ಟ್ ಮಿನಿಟಲ್ಲಿ ಮಾಡ್ತಾರೆ ಇದನ್ನು. ಏನಕ್ಕೆ ಅಂತ ಹೇಳಿದ್ರೆ ಪಾಪುದು ಹಾರ್ಟ್ ಬೀಟ್ ಎಷ್ಟಿದೆ ಅಂತ ತುಂಬ ಅಕ್ಯುರೇಟಾಗೆ ಇದು ಮಾಡುತ್ತೆ. ಮತ್ತು ನಮಗೇನಾದ್ರು ಕಾಂಟ್ರಾಕ್ಷನ್ ಸ್ಟಾರ್ಟ್ ಆಗಿದ್ದರೆ ಇದರಲ್ಲಿ ಚೆಕ್ ಮಾಡ್ತಾರೆ. ಇದನ್ನು ಮುಗಿಸ್ಕೊಂಡು ಮತ್ತು ಅನಸ್ಥೆಟಿಕ್ ಡಾಕ್ಟರ್ ಹತ್ರ ಮೀಟ್ ಮಾಡಬೇಕಿತ್ತು. ಅವ್ರು ಅದನ್ನು ಹೇಳಿಬಿಟ್ರು ಇವತ್ತೇ ಮಾಡ್ಕೊಳ್ಳಿ ಅಂತ. ಅನಸ್ಥಿಷಿಯಾ ಡಾಕ್ಟರ್ನ ಯಾಕೆ ಮೀಟ್ ಮಾಡಬೇಕು ಅಂದರೆ ಎಲ್ಲ ಬ್ಲಡ್ ರಿಪೋರ್ಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೋಬೇಕು.
ಹಂಗೆ ಎಲ್ಲ ಚೆಕ್ ಮಾಡ್ತಾರೆ. ಮತ್ತು ನಿಮ್ಗೆ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನ ಕೊಡ್ತಾರೆ. ಏನಕ್ಕೆ ಏನು ಮಾಡಬೇಕು, ಏನು ಇದನ್ನು ಹೇಗೆ ನಾವು ಇದನ್ನು ಟ್ರೀಟ್ ಮಾಡ್ತೀವಿ ಏನು ಅಂತ ಹೇಳಿಬಿಟ್ಟು ಕಂಪ್ಲೀಟ್ ಒಂದು ಆಪ್ರೇಷನ್ ಪ್ರೊಸೀಜರ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ ಅವ್ರನ್ನ ಮೀಟ್ ಮಾಡೋದು. ಅವ್ರನ್ನ ಮೀಟ್ ಮಾಡಬೇಕಿತ್ತು. ಮ್ಯಾಮ್ ಇಮ್ಮಿಡಿಯೇಟಾಗಿ ಕಳಿಸಿದ್ರು, ಬೇಗ ಹೋಗು ಅನಸ್ಥೆಟಿಕ್ ಡಾಕ್ಟರ್ನ ಮೀಟ್ ಮಾಡ್ಕೊಂಡು ಬಾ ಅಂತ ಹೇಳಿದ್ರು. ಆಮೇಲೆ ಅವ್ರನ್ನ ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ. ಅವರೊಂದು OT ಯಲ್ಲಿದ್ದರಂತೆ, ಅವ್ರನ್ನ ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ. ಇದೆಲ್ಲ ಮುಗಿಯೋಷ್ಟರಲ್ಲಿ 11 ಗಂಟೆಗೆ ಹೋದವ್ರು ನಾವು. ಮಧ್ಯಾಹ್ನ 2 ಗಂಟೆ ಆಯಿತು. ಹಾಗೆ ಒಂದು ಸ್ಯಾಂಡ್ವಿಚ್ ತಿಂದ್ಕೊಂಡು ಪಾಪಂಗೆ ಫುಲ್ಲು ಪಾಪ ಸೋಮುನೇ ನಾನೆಲ್ಲ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಸೋಮು ಅವಳಿಗೆ ಅಲ್ಲಿ ಕೆಳಗಡೆ ಕರ್ಕೊಂಡೋಗಿ ಬೇಸ್ಮೆಂಟಲ್ಲಿ ಉಳ್ದಿರೋದು ಅವರ ಇದು ಯಾರೋ ಅವ್ರನ್ನ ಟ್ರೀಟ್ ಮಾಡ್ತಾರಲ್ಲ ಶ್ರೀನಿವಾಸ್ ಡಾಕ್ಟರ್ದು, ಅವ್ರ ಮಕ್ಕಳದೆಲ್ಲ ಕೆಳಗಡೆ ಹಾಕ್ಬಿಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ಹೋಗಿ ಅವ್ರ ಹತ್ರ ಎಲ್ಲ ಇದು ಮಾಡಿಕೊಂಡು ಪಾಪ ಏನು ತಿನ್ಸಿದ್ರು ಏನು ಕುಡಿಸಿದ್ರು ಕಂಟಿನ್ಯೂಸ್ಲಿ ವಾಮಿಟ್ ಮಾಡ್ತಾಯಿದ್ಲು, ಫುಡ್ ಇನ್ಫೆಕ್ಷನ್ ಆಗಿಬಿಟ್ಟು. ಹಾಗಾಗಿ ಅವಳನ್ನ ಟೇಕ್ ಕೇರ್ ಮಾಡ್ತಾಯಿದ್ರು ಸೋಮು. ಅಷ್ಟರಲ್ಲಿ ನಂದೆಲ್ಲ ಮುಗಿಸ್ಕೊಂಡು ನಾನು ಬಂದೆ. ಈಗ ವೆಯ್ಟ್ ಮಾಡ್ತಾಯಿದ್ವಿ ಡಾಕ್ಟ್ರ್ ಹತ್ರ. ನನ್ನ ವಾಯ್ಸೆಲ್ಲ ನಿಮಗೆ ಗೊತ್ತಾಗುತ್ತೆ ಎಷ್ಟು ಟಯರ್ಡ್ ಆಗಿದ್ದೀನಿ ಇವತ್ತಂತೂ ನಾನು ಅಂತ ಹೇಳಿಬಿಟ್ಟು. ನೋಡಿ ಹೆಂಗಾಗತ್ತೆ, 2 ಮಕ್ಕಳನ್ನ ಮಾಡ್ಕೊಬೇಕು ಅಂತ ಆಸೆ ಪಡ್ತೀವಿ. ಹೌದು, 2 ಒಟ್ಟೊಟ್ಟಿಗೆ ಹಿಂಗಾದರೆ ಹೆಂಗೆ ಕತೆ ಅಂತ ಅನ್ನಿಸ್ತಾಯಿತ್ತು ನಿಜವಾಗ್ಲೂ. ಆಮೇಲೆ ಡಾಕ್ಟರ್ದು ಎಲ್ಲ ಮುಗೀತು. ಅವ್ರನ್ನೆಲ್ಲ ಕನ್ಸಲ್ಟ್ ಮಾಡಿಕೊಂಡು ತುಂಬ ಎಷ್ಟಾಗತ್ತೆ ಅಷ್ಟೇ ವಿಡಿಯೋ ಮಾಡಿಕೊಂಡೆ ನಾನು. ಇನ್ನು ಆಗಲಿಲ್ಲ ಮಾಡೋದಕ್ಕೆ, ತುಂಬ ಬ್ಯುಸಿ ಇದೆ, ಪಾಪನೂ ನೋಡಬೇಕಿತ್ತಲ್ವ. ಹಾಗಾಗಿ ಅದನ್ನು ಮುಗಿಸ್ಕೊಂಡು ಶಿ ಈಸ್ ಆಲ್ಸೋ ಲಿಟಲ್ ಬಿಟ್ ಫೈನ್ ಅಂತ ಹೇಳ್ಬೋದು ಅಷ್ಟೇ. ಅವಳು ಇವಾಗ ಸಮ್ಮರ್ ಅಲ್ವಾ, ರೆಸ್ಟ್ ಓವರ್ ಫುಡ್ಡು ಕೊಡೋಂಗೇ ಇಲ್ಲ ಮಕ್ಕಳಿಗೆ. ಇವಾಗ ಎಲ್ಲ ಹೊಸ್ದಾಗೆ ನ್ಯೂಲಿ ಫ್ರೆಶ್ ಫುಡ್ಡೇ ಕೊಡಬೇಕಂತ ಹೇಳಿದ್ರು. ಅದಕ್ಕೆ ಬಂದುಬಿಟ್ಟಿದ್ದು ನಾವು ಬೇಗನೆ. ಹಂಗಾಗಿ ಇಷ್ಟು ಫುಲ್ ಪ್ರೊಸೀಜರ್ ಆಗಿಲ್ಲ ನಮಗೆ. ಬಂಗಾರಿ ಏನಾಯ್ತು ನಿಮ್ಗೆ ಇವತ್ತು? ಗಂಟ್ಲು ಸಿಗಾಕೊಂಡ್ಬಿಟ್ಟಿತ್ತಾ? ಏನು ನೋವುತ್ತಿತ್ತು ಅನ್ನೋ? ಸಿಗಾಕೊಂಡಿತ್ತು ಅಂತೇನತ್ತೆ. ತುಮ್ ಸಾತ್ ಹೋ ಮೇ ರಾತ್ ಹೋ. ಹೌದು, ಇಲ್ಲ ಅವಳಿಗೆ ಪ್ರಾಬ್ಲಮ್ ಆಗಿದೆ ಅದೇನೆ. ನಿನ್ನೆ ಮೊನ್ನೆಯಿಂದ ಅವಳು ಇದನ್ನ ತಿಂತಾ ಇದ್ದಾಳೆ, ಬೇಳೆ ಅನ್ನ. ಅದೇನೋ ರೆಸ್ಟ್ ಓವರ್ದು ಬೇಯಿಸ್ಬಿಟ್ಟೇನೋ ಕೊಟ್ಬಿಡ್ತೇನೋ ಮೋಸ್ಟ್ಲಿ. ಎಳ್ನೀರಿದೆ ನೋಡಿ ಅಲ್ಲಿ ಸೈಡಲ್ಲಿ. ಎಳ್ನೀರು ಕುಡಿಚೆ ಪಾಪ. ನೆರಳಿಗೆ ಹಾಕಿ ಗಾಡಿ. ಆಮೇಲೆ ಹೋಗ್ತಾ ಹಂಗೆ ಎಳ್ನೀರು ಕುಡ್ಕೊಂಡು ಹೋಗೋಣ ಅಂತ. ಯಾಕಂದರೆ ಪಾಪಗೂ ಡಾಕ್ಟರ್ ಎಳ್ನೀರನ್ನ ಕುಡಿಬೇಕಂತ ಸಜೆಸ್ಟ್ ಮಾಡಿದರು. ನನಗೂ ಹಶ್ವಾಗಿತ್ತು. ಸೋಮನು ಪಾಪ ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಫೈನಲಾಗೆ ನನಗೆ ಡಾಕ್ಟರು ಯಾವ ಡೇಟ್ ಕೊಟ್ಟಿದ್ದಾರೆ ಅಂತ ನಿಮ್ಮ ಹತ್ರ ಇವಾಗ ನಾನು ಶೇರ್ ಮಾಡ್ಕೊತೀನಿ. ಫುಲ್ ಪಿಂಪಲ್. ಓ ಮೈ ಗಾಡ್ ಗೈಸ್, ಇವತ್ತಂತೂ ಎಷ್ಟು ಹೆಕ್ಟಿಕ್ ಡೇ ಅಂತ ಹೇಳಿದ್ರೆ, ಇವತ್ತು ಟೈಮು ಎಷ್ಟು ಗಂಟೆ ಗೊತ್ತಾ? 3 ಗಂಟೆ ಆಗಿದೆ. ನಾನು ಬೆಳಗ್ಗೆ 11 ಗಂಟೆಗೆ ಹಾಸ್ಪಿಟಲ್ಗೆ ಹೋಗಿರೋದು ನಾನು. ಅಪ್ಪ ದೇವ್ರೆ, ಇಷ್ಟು ಪ್ರೊಸೀಜರು ನನಗೆ ಲಾಸ್ಟ್ ನನ್ನ ತಕ್ಷಣ ಪ್ರೆಗ್ನೆನ್ಸಿಯಲ್ಲಿ ಆಗಿಲ್ಲ. ಯಾಕಂದರೆ ಅವಳು ಮನೆಯಲ್ಲೇ ವಾಟರ್ ಬ್ರೇಕ್ ಆಗಿ ನಾವು ಹೋಗಿ ಅಡ್ಮಿಟ್ ಆಗಿದ್ದಲ್ವಾ. ಸೊ ಇಷ್ಟು ಪ್ರೊಸೀಜರ್ ಆಗಿಲ್ಲ. ಇವಾಗ ಅನಸ್ಥೆಷಿಯಾ ಡಾಕ್ಟರ್ನ ಮೀಟ್ ಮಾಡಿದ್ದಾಯ್ತು ಇವತ್ತಿಗೆ. ಅದಾದಮೇಲೆ NSD ಮಾಡಿಸಿದ್ದು, ಪಾಪುದು ಹಾರ್ಟ್ ರೇಟು ಎಷ್ಟು ಅಂತ ಗೊತ್ತಾಗುತ್ತೆ ಅದರಲ್ಲಿ. ಮತ್ತು ಕಾಂಟ್ರಾಕ್ಷನ್ ಏನಾದ್ರು ಸ್ಟಾರ್ಟ್ ಆಗಿದೆಯಾ ಅಂತ ಗೊತ್ತಾಗುತ್ತೆ. ಸೊ ಅದು ಆಮೇಲೆ ಒಂದು ಸ್ಪೆಸಿಫಿಕ್ ಡೇಟ್ ಕೊಟ್ಟಾಯಿತು ಡೆಲಿವರಿಗೆ. ಅವತ್ತೇ ಬಂದು ಮಾಡಿಸ್ಕೊಬೇಕು ಅಂತ ಹೇಳಿದ್ದಾರೆ. ಸೆಕ್ಷನ್ನೇ ಅಂತ ಹೇಳಿದ್ರು ಅವರು. ಸೆಕ್ಷನ್ನೇ ಮಾಡೋದು ನಿಮಗೆ ಅಂತ ಹೇಳಿದ್ದಾರೆ. ಆಮೇಲೆ ಅನಸ್ಥೆಷಿಯಾ ಡಾಕ್ಟರ್ ಹತ್ರ ಎಲ್ಲ ಮಾತಾಡಿದ್ದೀವಿ. ಅವರು ಎಲ್ಲ ರಿಪೋರ್ಟೆಲ್ಲ ನೋಡಿ, ಆಮೇಲೆ ಒಂದು ಬ್ಲಡ್ ಟೆಸ್ಟ್ ಮಾಡಲೇಬೇಕಂತೆ. ದಟ್ ಈಸ್ ಮ್ಯಾಂಡಿಟರಿ. ಯಾಕೆಂದರೆ ಲಾಸ್ಟ್ ಮಿನಿಟಲ್ಲಿ ಏನಾದರೂ ನಮ್ಮದು ಬ್ಲಡ್ ಏನಾದರೂ ಬೇಕಾಗತ್ತೆ, ರಿಕ್ವೈರ್ಮೆಂಟ್ ಇದೆ ಅಂತಂದರೆ ಅದು ಯೂಸ್ ಆಗುತ್ತೆ. ಸೊ ಹಾಗಾಗಿ ಅದು ಅವ್ರ ಹತ್ರ ಮಾತಾಡ್ಕೊಂಡು ಬಂದ್ವಿ. ಹಾಂ ಕೊಡಿ, ಇದು ಪಾಪಾಗ ಯಾರಿಗಾದ್ರು ಅಯ್ಯ ಕಾಯಿ ಕೊಟ್ಬಿಟ್ಟವ್ರೆ. ಅದೇ ಕೊಡಿ, ತೆಳ್ಳಗಿರೋದೆ ಪಾಪನಿಗೆ. ಒಂದೇ ಥರ ಇದೆ, ತಗೊಂಬಗ್ನ.
ಅದನ್ನು ಕೊಡುತ್ತೆ ತರ್ತಾರೆ ಚಲ್ಬಿಡುತ್ತೆ. ಮತ್ತು ನನಗೆ ಮನೆಗೆ ನಮ್ಮ ಪಾಪುನ ಫಸ್ಟು ನಾನು ಸಲನ್ಗೊಲ್ಲ ಹೋಗ್ಬೇಕಾದ್ರೆ ನಮ್ಮ ಪಾಪುನ ನೋಡ್ಕೊಳ್ಳೋದಕ್ಕೆ ಅಂತ ಸತ್ಯ ಆಂಟಿ ಅಂತ ಬರ್ತಾಯಿದ್ರು. ಅವ್ರ ಅಕ್ಕನ ಮಗಳು, ಅವರು ನನ್ನ ಸಬ್ಸ್ಕ್ರೈಬರ್ ಮತ್ತು ನನ್ನ ಒಂದು ಫಾಲೋವರ್. ಅವರು ನಮ್ಮನೆ ಹತ್ರನೇ ಇರೋದು. ಹಾಗಾಗಿ ಅಕ್ಕ ನಿಮಗೆ ಒಂಚೂರು ಕುಂಕುಮ ಸೀರೆ ಕೊಡಬೇಕು, ಹೂವು ಕುಂಕುಮ ಎಲ್ಲ, ಬರ್ತೀನಿ ಮನೆ ಹತ್ರ ಅಂತ ಹೇಳಿದರು. ಸರಿ ಬನ್ನಿಪ್ಪ ಮನೇಲೇ ಇರ್ತೀನಿ ಅಂತ ಹೇಳಿಬಿಟ್ಟು ಕರೆಸಿದ್ದೆ. ತುಂಬ ಖುಷಿಯಾಯಿತು. ಅಟ್ಲೀಸ್ಟ್ ನಮಗೆ ನೋಡಿ ಈ ಥರ ಎಕ್ಸ್ಟರ್ನಲ್ ಪ್ರೀತಿಗಳು ಈಗ ಎಲ್ಲಿ ಹಿಂಗೆ ಸಿಕ್ಕಿದಾಗ ಖುಷಿ ಅನಿಸುತ್ತೆ. ಆಬ್ವಿಯಸ್ಲಿ ನೋಡಿ, ಬಳೆ ತೊಗೊಬಂದಿದ್ದಾರೆ, ಮತ್ತು ಅದಾದಮೇಲೆ ಸೀರೆ ತೊಗೊಬಂದಿದ್ದಾರೆ, ಮಲ್ಲಿಗೆ ಹೂವು ತೊಗೊಬಂದಿದ್ದಾರೆ. ಎಫರ್ಟ್ ಮ್ಯಾಟರ್ ಅಷ್ಟೇ. ಏನು ಕೊಟ್ಟರು ಏನು ಬಿಟ್ಟರು ಅನ್ನೋದಕ್ಕಿಂತ ಎಫರ್ಟ್ಸ್ ಮ್ಯಾಟರ್ ಅಲ್ವಾ. ಹಾಗೆ ತುಂಬ ಖುಷಿ ಆಯಿತು. ಸೀರೆ ಎಲ್ಲ ತೊಗೊಂಬಂದಿದ್ರು, ಮಾತಾಡ್ಕೊಂಡು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಏನೋ ಒಂದು ನಾನು ಈ ಥರ ವ್ಲಾಗಿಂಗ್ ಮಾಡಿದ್ದೀನಲ್ವ, ಮಾಡ್ತಾ ಇರೋದಕ್ಕೆ ನಂಗೆ ಈ ಥರ ಪರಿಚಯ ಆಗಿ ನನ್ನನ್ನು ಒಳ್ಳೆ ರೀತಿಯಲ್ಲಿ ನೋಡಿ ಮಾತಾಡ್ಸೋದಾಗಲಿ ಇದೆಲ್ಲ ಮಾಡ್ತಾರಲ್ಲ, ಐ ಫೀಲ್ ಸೋ ಬ್ಲೆಸ್ಡ್. ನನಗೆ ತುಂಬ ಖುಷಿ ಆಗುತ್ತೆ ಆ ಥರ ವಿಚಾರದಲ್ಲಿ. ಅವ್ರಿಗೂ ಯಾರೋ, ನಾನು ಬೇರೆಯವಳು ಆ್ಯಕ್ಚುಲಿ ನನ್ನ ಪಾಡಿಗೆ ನಾನು ಏನೋ ವಿಡಿಯೋ ಮಾಡ್ತೀನಿ, ಹಾಕ್ತೀನಿ, ಇದೇನೋ ಮಾಡ್ತೀನಿ, ಒಂದೇನೋ ಒಂದು ಥಿಂಗ್ ಅವ್ರಿಗೆ ಇನ್ಸ್ಪೈರ್ ಆಗಿ ನನ್ನ ಇಷ್ಟಪಡ್ತಾರಲ್ಲ, ಸೊ ಅದು ಐ ಫೆಲ್ಟ್ ರಿಯಲಿ ಹ್ಯಾಪಿ. ಸೊ ಅವ್ರಿಗೂ ಕುಂಕುಮ ಎಲ್ಲ ಕೊಟ್ವಿ. ತುಂಬ ಹೊತ್ತು ನಾವು ಮಾತಾಡಿದ್ವಿ ಆಲ್ರೆಡಿ. ತೇಜು ಅಂತ ಅವರು. ಸೊ ಖುಷಿ ಆಯಿತು. ತೇಜು, ಥ್ಯಾಂಕ್ ಯು ಸೋ ಮಚ್. ನನ್ನ ಮನೆಯವ್ರಿಗೂ ಬಂದು ನನಗೆ ಸೀರೆ ಮತ್ತು ಇದನ್ನೆಲ್ಲ ಕೊಟ್ಟಿದ್ದು ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅದರಲ್ಲೂ ಬಿಸಿಲಲ್ಲಿ ನಡ್ಕೊಂಡು ಬಂದಿದ್ರಿ, ನನಗದು ಬೇಜಾರಾಯಿತು. ಇಟ್ಸ್ ಓಕೆ. ಏನಂತ ಹೇಳಿದ್ರೆ, ಯಾರಾದರೂ ನಮ್ಮ ಮನೆಗೆ ಬರಲಿ, ನನಗೇನು ಇಷ್ಟ ಇಲ್ಲ ಅಂತ ಎಲ್ಲ ಕೇಳಿಕೊಂಡು ಮುಂಚೆನೇ ಇದು ಮಾಡ್ತಾರೆ. ಏನೋ ಒಂದು ಕೇಳ್ತಾರಲ್ಲ, ನನಗದು ತುಂಬ ಇಷ್ಟ ಆಗುತ್ತೆ. ಮತ್ತು ಅವತ್ತೇ ನನ್ನ ಇನ್ನೊಬ್ಬರು ಸಬ್ಸ್ಕ್ರೈಬರ್ ಬಂದಿದ್ದರು. ಆ್ಯಕ್ಚುಲಿ ನನ್ನ ಮಗಳು ಕ್ಲಾಸ್ಮೇಟ್ ಉಲ್ಲಾಸ್ ಅಂತ ಇದ್ದಾನೆ. ಅವ್ರು ಬಂದು ನಮ್ಮ ನೈಬರು. ಅವ್ರು ಮುಂಚೆ ಇದ್ದಿದ್ದು ಬೇರೆ ಏರಿಯಾದಲ್ಲಿ, ಅವ್ರ ನೈಬರ್ ಇವರು, ಆಯಿತಾ. ಸೊ ಅವರು ನನ್ನ ಸಬ್ಸ್ಕ್ರೈಬರ್ ಆಗಿದ್ದರು. ಇಲ್ಲಿಗೆ ಬಂದಾಗೆಲ್ಲ ನನಗೆ ಹಿಂಗೆ ಹೋಗ್ಬೇಕಾರೆಲ್ಲ ಹಾಯ್ ಮಾಡೋರು. ನನಗೆ ಯಾರು ಇವರು ನನ್ನ ನೋಡ್ಬಿಟ್ಟು ಹಾಯ್ ಮಾಡ್ತಾರಲ್ಲ ಅಂತ ಅನ್ಸೋದು. ಆಮೇಲೆ ಅವರು ನನಗೆ ಇಲ್ಲಿಂದ ಹೋಗಿದ ತಕ್ಷಣ ಮೆಸೇಜ್ ಹಾಕೋರು, ನಾನು ಇವತ್ತು ನೋಡಿದೆ ನಿಮ್ಮನ್ನು, ನಂಗೆ ತುಂಬ ಶಾಕ್ ಆಯಿತು ನಿಮ್ಮ ಮನೆ ಇಲ್ಲೇ ಇರೋದು ಅಂತ ಹೇಳಿಬಿಟ್ಟು ಅಂತ. ಅವರು ಕೂಡ ಬಂದು ನನಗೆ ಗಿಫ್ಟನ್ನ ಕೊಟ್ಟು ಹೋದರು. ಹ್ಯಾಪಿ ಡೆಲಿವರಿ, ಎಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಮಾತಾಡ್ಸ್ಕೊಂಡು ಹೋದರು. ತುಂಬ ಖುಷಿಯಾಯಿತು. ತುಂಬ ದೂರದಿಂದ ಬಂದಿದ್ರು ಆ್ಯಕ್ಚುಲಿ. ಅವ್ರ ಫ್ರೆಂಡ್ ಮನೆ ನಮ್ಮ ಮನೆ ಪಕ್ಕದಲ್ಲೇ ಇರೋದಲ್ವ, ಸೊ ಅವ್ರನ್ನ ಮಾತಾಡ್ಸ್ದಂಗೂ ಆಗುತ್ತೆ, ನನಗೂ ಮಾತಾಡ್ಸ್ದಂಗೆ ಆಗುತ್ತೆ ಅಂತ ಬಂದಿರು. ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೂ. ಆಮೇಲೆ ಅವತ್ತು ನೈಟೇ ನನಗಂತೂ ಏನಂದರೆ ಹಿಂಸೆ 37th ವೀಕು ಕ್ರಾಸ್ ಆಗ್ತಿದ್ದಂಗೆ ಒಂಥರ ಹಿಂಸೆ ಆಗ್ತಾಯಿತ್ತು. ನೈಟೆಲ್ಲ ನಿದ್ದೆ ಮಾಡೋಕ್ಕಾಗ್ತಿರ್ಲಿಲ್ಲ. ಪಾಪುದು ಮೂಮೆಂಟ್ಸು ಒಂಥರ ನಾರ್ಮಲ್ ಅನ್ನೋ ಥರ ನನಗೆ ಅನಿಸ್ತಾ ಇರಲಿಲ್ಲ. ಜಾಗ ಕಮ್ಮಿ ಇರೋದಕ್ಕೋ ಏನೋ ಗೊತ್ತಿಲ್ಲ, ಒಂಥರ ತುಂಬ ಹಿಂಸೆ ಆಗ್ತಿತ್ತು. ಉಸಿರು ಕಟ್ಟಿದಂಗೆ ಆಗ್ತಿತ್ತು. ಅದು ಸೆಕೆ ಬೇರೆ, ಎಲ್ಲ ಒಂಥರ ಹಿಂಸೆ ಆಗಿಬಿಡ್ತಾ. ಅದಕ್ಕೆ ಅವತ್ತಿಂದ ಮೋಸ್ಟ್ಲಿ ನನ್ನ ಡೆಲಿವರಿ ದಿನ ಹತ್ತಿರ ಬರ್ತಾಯಿದೆ ಅಂತ ನನಗೆ ಫೀಲ್ ಆಗ್ತಾಯಿತ್ತು. ಸೊ ಅದನ್ನು ನಾನು ಹಾಗೆ ಕ್ಯಾಪ್ಚರ್ ಮಾಡಿ ನನಗೆ ಮ್ಯಾಕ್ಸಿಮಮ್ ಎಷ್ಟು ವ್ಲಾಗ್ ಮಾಡ್ಕೋಬೋದೋ ನಾನು ಮಾಡ್ತೀನಿ. ಬಿಕಾಸ್ ನನಗೆ ಯಾರೂ ಇಲ್ಲ, ಬೇರೆಯವ್ರು ಯಾರೂ ನನ್ನ ವ್ಲಾಗ್ನ ಮಾಡಲ್ಲ, ಶೂಟ್ ಮಾಡಲ್ಲ, ಆಯಿತಾ. ನನಗೆ ಸೋಮುನೂ ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ರು ನನ್ನ ನೋಡಬೇಕು. ಹಾಸ್ಪಿಟಲ್ಗೆ ಹೋಗೋದಕ್ಕಾಗಲಿ ಇನ್ನೊಂದಕ್ಕಾಗಲಿ ನನ್ನ ನೋಡಬೇಕು. ನನಗೆ ಯಾವಾಗ ಡೆಲಿವರಿ ಟೈಮ್ ಬರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ ಅಲ್ವಾ. ಈಗ ನಮ್ಮ ಫ್ಯಾಮಿಲಿಯವರೆಲ್ಲ ಪಟ್ಟಂತ ಓಡಿ ಬರೋದಕ್ಕೆ ಅಥವಾ ಹಂಗೆಲ್ಲ ಆಗಲ್ಲ. ಅದು ಈಗ ನನಗೇನೋ ಮಧ್ಯರಾತ್ರಿ ಬಂದು ನಾನು ಮತ್ತು ಸೋಮು ಇಬ್ಬರೇ ಹೋಗಬೇಕಾಗತ್ತೆ. ನಾಟ್ ಈವನ್ ಪಾಪು ಅಮ್ಮ ಯಾರೂ ಬರೋಕ್ಕಾಗೋದಿಲ್ಲ. ಹಾಗಾಗಿ ಇವಾಗ ನಾನು ಒಂದು ಸ್ವಲ್ಪ ಸುಧಾರಿಸ್ಕೊತಾ ಇದ್ದೀನಿ. ಅಷ್ಟೊತ್ತಲ್ಲಿ ಎಚ್ಚರ ಆಗುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಇದು ನನ್ನ ಟೈಮ್ ಹತ್ತಿರ ಬಂದಾಗ ಇದು ಎಲ್ಲ ತುಂಬ ಕಾಮನ್ನು. ನನಗೆ 11ನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ ಗೈಸ್. ಆ್ಯಕ್ಚುಲಿ ನನಗೆ ಡ್ಯೂ ಡೇಟ್ ಇದ್ದಿದ್ದು 19ನೇ ತಾರೀಕು. ಡಾಕ್ಟರ್ ಹೇಳಿದ್ದಾರೆ ಪಾಪು ಆಲ್ರೆಡಿ ತಿರುಗಿದೆ, ಕೆಳಗಡೆ ಬಂದಿದೆ. ಸೊ ನಿಮಗೆ 19th ವೆಯ್ಟ್ ಮಾಡೋದಕ್ಕಾಗಲ್ಲ. ಯಾವಾಗ ಬೇಕಾದ್ರೂ ನಿಮಗೆ ಡೆಲಿವರಿ ಮಾಡೋ ಅಂಥ ಚಾನ್ಸಸ್ ಇರುತ್ತೆ. ಸೊ ಈ ವೀಕ್ ಇಲ್ಲಾಂದರೆ ನೆಕ್ಸ್ಟ್ ವೀಕ್. ಆ್ಯಕ್ಚುಲಿ ಮಂಡೇನೇ ಹೇಳಿಬಿಟ್ರು. ನನಗೆ ಶಾಕೇ ಆಗಿಬಿಡ್ತು. ದೀಪ ಮಂಡೇ ಆರ್ ಯು ರೆಡಿ ಮಾಡಿಬಿಡೋಣ ಅಂತ ಹೇಳಿದ್ರು. ಮಂಡೇನಾ? ಅಯ್ಯೋ ದೇವ್ರೆ, ಇವತ್ತು ಸ್ಯಾಟರ್ಡೆ ಸಂಡೇ ಮಂಡೇ ಹೆಂಗೆ? ಆಗಲ್ಲ, ನನಗೆ ನಾನೇನು ಪ್ರಿಪೇರ್ ಆಗಿಲ್ಲ, ನನಗೆ ಫುಲ್ ಭಯ ಆಗ್ತಿದೆ ಅಂತ ಅಂದ್ಬಿಟ್ಟೆ ನಾನು. ಆಮೇಲೆ ಸೋಮು ಇದ್ದವರು ಓಕೆ ಒಳ್ಳೆಯ ದಿನ
ಯಾವುದಿದೆ ನೋಡ್ಕೊಂಡು ಹೇಳೋಣ ತಡಿ ಒಂಚೂರು ಡಿಸೈಡ್ ಮಾಡಿಬಿಟ್ಟು ಅಂತ ಹೇಳಿ ಆಮೇಲೆ ಅವರಿಗೆ ಕನ್ಫರ್ಮ್ ಮಾಡಿದ್ವಿ. ದಟ್ ಈಸ್ ಆನ್ 11th ಸ್ಯಾಟರ್ಡೆ ಅಂತ ಹೇಳಿಬಿಟ್ಟು. ಅವರು 9th ಒಂದು ಡೇಟ್ ಹೇಳಿದ್ರು ಮತ್ತು 11th ಒಂದು ಡೇಟ್ ಹೇಳಿದರು. ಇದೆರಡು ಡೇಟಲ್ಲಿ ನೀವು ಮಾಡ್ಕೋಬೇಕಾಗತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಓಕೆ ಫೈನ್, ಸ್ಯಾಟರ್ಡೆ ಬಂದಿದೆ 11th, ಒಳ್ಳೆ ದಿನ, ನಮಗೆಲ್ಲ ಒಳ್ಳೇದಾಗತ್ತೆ ಅವತ್ತಿನ ದಿವಸಕ್ಕೆ ಅಂತ ಹೇಳಿ ಹೆಲ್ದಿ ಪಾಪು ಡೆಲಿವರಿ ಮಾಡಲಿ. ನೀವು ಕೂಡ ಎಲ್ಲ ನನಗೆ ಬ್ಲೆಸ್ ಮಾಡಿ. ಪಾಪುದು ಇವಾಗ ಕೆಲವೊಂದು ಬಟ್ಟೆಗಳನ್ನ ಒಗ್ದಾಕಿದ್ವಿ, ಆ ರೆಸ್ಟ್ ಬಟ್ಟೆಗಳನ್ನೆಲ್ಲ ಇವಾಗ ಐರನ್ ಮಾಡಿಬಿಟ್ಟು ಎತ್ತಿಟ್ಕೋತಾ ಇದ್ದೀನಿ. ಬ್ಯಾಗಿಂದೆಲ್ಲ ಆಗಿದೆ, ಇದು ಸುಮ್ಮನೆ ಸೈಡಲ್ಲಿ ಎಲ್ಲ ಎತ್ತಿಟ್ಕೊಂಡು ಅದನ್ನೆಲ್ಲ ಮಡಚಿಬಿಟ್ಟು ಯಾವ್ದು ಬೇಕೋ ಇದರಲ್ಲಿ ನೋಡ್ಕೊಂಡು ಹಾಕ್ಕೊಂಬಿಡೋಣ ಅಂತ ಹೇಳಿ ಮತ್ತೆ ಇದನ್ನು ಸರಿ ಮಾಡ್ಕೊಂಡು ಇಡ್ತಾಯಿದ್ದೀನಿ. ಸೊ ನನಗಂತೂ ತುಂಬ ಟೆನ್ಷನ್ ಆಗ್ತಿದೆ ಗೈಸ್, ಏನು ಕತೆ ಏನು, ಯಾಕೆಂದರೆ ನನಗೆ ಮನೇಲೇ ಏನಾದ್ರು ವಾಟರ್ ಬ್ರೇಕ್ ಆಗಿ ಹೊಟ್ಟೆ ನೋವು ಬಂದು ಹೋದರೆ ಅದೊಂಥರ. ಇದು ಹೆಂಗೆ ಅಂದರೆ ಅವರೊಂದು ಡೇಟ್ ಕೊಟ್ಟಿದ್ದಾರೆ, ಆ ಡೇಟಿಗೆ ಹೋಗೋದು. ಅಪ್ಪ ಒಂದು ಸರಿ ಅನಿಸುತ್ತೆ ಈಸಿ ವೇ ಅಲ್ವಾ ಅಂತ ಹೇಳಿಬಿಟ್ಟು, ಒಂದೊಂದು ಸರಿ ಅನಿಸುತ್ತೆ ಏನೋ ಒಂಥರ ಟೆನ್ಷನ್ ಅಲ್ಲ ಹೆಂಗಿರುತ್ತೆ ಏನು ಅಂತ ಹೇಳಿಬಿಟ್ಟು. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ನಿಜವಾಗ್ಲೂ ತುಂಬ ಎಕ್ಸೈಟ್ಮೆಂಟು, ತುಂಬ ಖುಷಿ ಪಾಪುನ ಬರ್ಮಾಡ್ಕೊಳ್ಳೋಕ್ಕೆ. ತುಂಬ ಒಂಥರ ಖುಷಿಯಲ್ಲೇ ಹೋದೆ. ಆ ವಾಟರ್ ಬ್ರೇಕ್ ಆದರೂ ನಾನು ಏನೂ ತಲೆ ಕೆಡಿಸ್ಕೊಂಡಿರಲಿಲ್ಲ. ಕೂದಲು ಸ್ಟ್ರೈಟ್ನಿಂಗ್ ಮಾಡಿಕೊಂಡು, ಲಿಪ್ಸ್ಟಿಕ್ ಹಚ್ಕೊಂಡು, ರೆಡಿ ಆಗ್ಬಿಟ್ಟು, ಮೇಕಪ್ ಮಾಡ್ಕೊಂಡು ಹೋಗಿದ್ದೆ. ಬಟ್ ಈ ಸಲ ಅದೇನೋ ಒಂಥರ ಧೈರ್ಯನೇ ಸಾಲ್ತಾ ಇಲ್ಲ. ಮತ್ತು ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಬಗ್ಗೆನೂ ಮಾತಾಡಿದ್ವಿ, ಯಾಕಂದರೆ ಇದು ನಾನು ಫೈನಲ್ ಕನ್ಸಲ್ಟೇಷನಲ್ಲಿ ಎಲ್ಲನೂ ಮಾತಾಡ್ತೀನಿ ಅಂತ ಹೇಳಿದರು ಡಾಕ್ಟರು. ಅದೇ ರೀತಿ ಹೇಳಿದ್ರು, ನಿಮಗಿನ್ನ 28 ಇಯರ್ಸು, ನಾನು ಮಾಡಲ್ಲ ನಿಮಗೆ ಈ ಆಪ್ರೇಷನ್ನು ಅಂತ ಹೇಳಿದ್ರು. ಆಮೇಲೆ ಪಾಪುಗೆ ಅವಳು ಇನ್ನೂ ತುಂಬ ಚಿಕ್ಕವಳಿದ್ದಾಳೆ, ಸೊ ಬೇಡ ಅಂತ ಹೇಳಿದ್ರು. ಸರಿ ಓಕೆ ಅಂದ್ವಿ. ಮತ್ತು ಸೋಮುನೂ ಒಪ್ಪಿರಲಿಲ್ಲ, ಮುಂಚೆಯಿಂದನೂ ನಾನು ಹೇಳ್ದಾಗ್ಲೂ ಅವರು ಬೇಡ ಅಂತಲೇ ಹೇಳ್ತಾಯಿದ್ರು. ಅಂದರೆ ಹಾಗೆ ಮೇಂಟೈನ್ ಮಾಡ್ಬೋದು, ಏನಕ್ಕೆ ಅದೆಲ್ಲ ಏನಕ್ಕೆ ಮಾಡಿಸ್ಕೊತೀಯಾ ಬೇಡ ಅಂತಲೇ ಹೇಳಿದರು. ಸೊ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ನು ಬಂದು ಇವಾಗ ಕ್ಯಾನ್ಸಲ್ ಆಗಿದೆ ಅಷ್ಟೇ. ನನಗೂ ಖುಷಿನೇ, ಏನೂ ಪ್ರಾಬ್ಲಮ್ ಇಲ್ಲ. ಹೆಂಗಿದ್ರೂ ನಮಗೊಂದು 35 ವರ್ಷ ಆದಮೇಲೆ ಮಗು ಆಗದೆ ಸ್ಟಾಪ್ ಆಗುತ್ತೆ, ಅದಾಗದೆ. ಸೊ ಯಾಕೆ ತಲೆ ಕೆಡಿಸ್ಕೋಬೇಕು ಅಷ್ಟೊಂದು ಅಂತ ಹೇಳಿಬಿಟ್ಟು, ಇನ್ನೊಂದು 2 ಇಯರ್ಸ್ ಆದರೆ ನನಗೇನೆ 30 ವರ್ಷ ಆಗೋಗ್ಬಿಡುತ್ತೆ. ಅಲ್ಲಿಂದ ಒಂದು 5 ಇಯರ್ಸ್ ಮೇಂಟೈನ್ ಮಾಡಿಕೊಂಡ್ರೆ ಆಯಿತು ಬಿಡು ಅಂತ ಅಂದ್ಕೊಂಡಿದ್ದೀವಿ. ಅಷ್ಟರಲ್ಲಿ ಏನಾದ್ರು 3ನೇ ಪಾಪು ಆದರೂ ಏನೂ ಮಾಡೋಕ್ಕಾಗಲ್ಲ, ದೇವ್ರು ಕೊಟ್ಟಿದ್ದು ಅಂತ ಅಂದ್ಕೊಂಡು ಸುಮ್ಮನಿರೋದು ಅಷ್ಟೇ. ಓಕೆ, ಈ ಥರ ನಮ್ಮ ಒಂದು ಪ್ಲ್ಯಾನು. ಸೊ ಇನ್ನೇನೂ ಇಲ್ಲ ಇದರಲ್ಲಿ. ನಿಮಗೆ ಇರೋ ವಿಷಯಗಳನ್ನ ನಾನು ಡೀಟೇಲಾಗಿ ಹೇಳಿದ್ದೀನಿ ಪ್ರತಿಯೊಂದೂ. ಈಗ ನೋಡಿ, ನನ್ನ ಒಂದು ಬ್ಯಾಗು ಫಸ್ಟ್ ಪಂಚೆ ಬಟ್ಟೆ ಹಾಕಿದ್ದೀವಿ. ಪಂಚೆ ಬಟ್ಟೆ ಬೇಕಾಗತ್ತೆ, ಹಂಗಾಗಿ ಅದನ್ನು ಫಸ್ಟ್ ಇಟ್ಬಿಟ್ಟು ಎಲ್ಲದನ್ನು ಐಟಮ್ಸ್ಗಳನ್ನ ಇಟ್ಟಿದ್ದೀನಿ. 2-3 ಬ್ಯಾಗ್ ಆಗಿಲ್ಲ, ಒಂದು ಬ್ಯಾಗು, ಇನ್ನೊಂದು ಬ್ಯಾಗಲ್ಲಿ ನನ್ನ ಬಟ್ಟೆಗಳು, ಇನ್ನೊಂದು ಬ್ಯಾಗಲ್ಲಿ ಪಾಪು ಬಟ್ಟೆಗಳು ಅಷ್ಟೇ. ಈ ಸರಿ ಏನೂ ಇಸ್ಕೊಳ್ಳಲ್ಲ ಹಾಸ್ಪಿಟ್ಲಲ್ಲಿ ನಾವು ತೊಗೊಂಡಿರೋದು ಪ್ಯಾಕೇಜ್ ತುಂಬ ಕಾಸ್ಟ್ಲಿ ಇದೆ. ಅವ್ರು ಏನು ಕೊಟ್ರು ಅದರಲ್ಲಿ ಇನ್ಕ್ಲೂಡು ಹಾಗೆ ಹಿಂಗೆ ಅಂತ ಹೇಳ್ತಾರೇನೋ ಗೊತ್ತಿಲ್ಲ. ಫ್ರೀಯಾಗಿ ಕೊಟ್ಟರೆ ಇಸ್ಕೊತೀನಿ, ಇಲ್ವಾ ಅದಕ್ಕೂ ಎಕ್ಸ್ಟ್ರಾ ದುಡ್ಡು ಹಾಕಿ ಬಿಲ್ ಮಾಡಿದ್ರು ಅಂದರೆ ತೊಗೊಂಡೋಗಿ ನಿಮ್ಮ ಪ್ರಾಡಕ್ಟ್ ಅಂತ ಕೊಟ್ಬಿಡ್ತೀನಿ. ಯಾಕಂದರೆ ನಾನು ತೊಗೊಂಡಿರೋದೇ ತುಂಬ ಕಾಸ್ಟ್ಲಿ ಪ್ಯಾಕೇಜು, 2.5 lakh, ಏನು ತಮಾಷೆ ಅಲ್ಲ. ಅದ್ರ ಮೇಲೂ ಇವ್ರು ಎಕ್ಸ್ಟ್ರಾ ಹಾಕಿದ್ರೆ ಮತ್ತು ಸುಮ್ಮನೆ ಸರಿ ಹೋಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಎಲ್ಲ ಮುಂಚೆನೇ ಸೋಮುಗೆ ಹೇಳಿಟ್ಟಿದ್ದೀನಿ. ಸೋಮು ಅವ್ರು ಏನು ಕೊಟ್ಟರು ಇಸ್ಕೊಬೇಡಿ. ಅವ್ರು ಏನು ಮಾಡಿಬಿಡ್ತಾರೆ ಅಂದರೆ, ಈ ಸ್ನಾನ ಮಾಡ್ಸೋಕೆ ಕರ್ಕೊಂಡು ಹೋಗ್ತಾರಲ್ವ, ಅಲ್ಲಿಂದ ಶುರು ಮಾಡ್ತಾರೆ. ಒಂದು ಸೋಪು, ಒಂದು ಶಾಂಪು, ಸರ್ ಇದೆಲ್ಲ ನಿಮಗೇನೆ, ಇದೆಲ್ಲ ಯೂಸ್ ಮಾಡಿಬಿಟ್ಟಿದ್ದೀವಿ ತೊಗೊಳ್ಳಿ ಸರ್ ಅಂತ ಹೇಳಿಬಿಟ್ಟು ಹಂಗೆ ನೈಸ್ ಹೊಡ್ಕೊಂಡು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಸ್ಟು ಅಲ್ಲಿಂದನೇ ಸ್ಟಾರ್ಟು. ಆಮೇಲೆ ಒಂದು ಕ್ಯಾಪ್ ಹಾಕ್ತಾರೆ, ಮಿಟನ್ಸ್ ಹಾಕ್ತಾರೆ, ಹಾಸ್ಪಿಟ್ಲ್ ಇದ್ದಿದ್ದು ತೊಗೊಳ್ಳಿ ಅಂತ ಒಂದೊಂದೇ ತಂದು ರೂಮಿಗೆ ಡಂಪ್ ಮಾಡ್ತಾ ಇರ್ತಾರೆ ಎಲ್ಲ ಪ್ರಾಡಕ್ಟ್ಸ್ಗಳನ್ನ. ಹಂಗೆ ಮಾಡಿ ಯಾಮಾರ್ಬಿಡ್ತೀವಿ ನಾವು. ಲಾಸ್ಟ್ ಟೈಮ್ ನಮ್ಮ ತಕ್ಷಣ ಹಂಗೆ ಆಗಿದೆ, ಎಲ್ಲ ಪ್ರಾಡಕ್ಟ್ಸ್ ಇದೆ ನನ್ನ ಹತ್ರ, ಆದರೆ ಅವರೆಲ್ಲ ಹಾಸ್ಪಿಟ್ಲದು ಕೊಟ್ಬಿಟ್ರು. ಹೇಳೋದು ಇಲ್ಲ ಬಾಯ್ಬಿಟ್ಟು, ಇದು ಕಾಂಪ್ಲಿಮೆಂಟ್ರಿನಾ ಏನು ಎತ್ತ ಅಂತ ಬಾಯ್ಬಿಟ್ಟು ಹೇಳೂ ಇಲ್ಲ ಅವ್ರು ನಮಗೆ, ನಾವು ಕೇಳೂ ಇಲ್ಲ. ಪಾಪ ಬಂದಿದ್ದು ಖುಷಿಗೆ ಓ ಬಿಡು ಏನೋ ತಂದು ಕೊಡ್ತವ್ರಲ್ಲ ಅಂದ್ಬಿಟ್ಟು ಎಲ್ಲದೂ ಯೂಸ್ ಮಾಡಿ ಲಾಸ್ಟಿಗೆ ಹೋಗ್ಬೇಕಾರೆ ಒಂದೊಂದು ಪ್ರಾಡಕ್ಟ್ ಮೇಲೂ ಎಷ್ಟು ದುಡ್ಡು ಹಾಕಿದ್ರು ಗೊತ್ತಾ. ಹಂಗಾಗಿ ಈ ಸರಿ ಆ ಮಿಸ್ಟೇಕ್ಸ್ ಬೇಡ, ಮೈಯೆಲ್ಲ ಕಣ್ಣಾಗಿರಿ. ನಾನು ಹೇಳಿಲ್ಲ ಅಂದರೂ ನೀವು ಹೇಳಿ ಡೈರೆಕ್ಟಾಗಿ ಅವರಿಗೆ ಬೇಡ ಅಂತ ಹೇಳಿಬಿಟ್ಟೆ ಸೋಮುಗೆ. ಸೊ ಯಾ ಐ ಆಮ್ ವೆರಿ ಎಕ್ಸೈಟೆಡ್ ಗೈಸ್. 11th ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ನನಗೆ ಟೈಮ್ ಇರೋದು. ತುಂಬ ಖುಷಿ ಆಗ್ತಿದೆ. ನೀವೆಲ್ಲ ನಂಗೆ ಬ್ಲೆಸ್ ಮಾಡಿ ಅವತ್ತು ಹೋಗಿ ಖುಷಿಯಾಗಿ ಬರ್ತೀನಿ ಪಾಪು ಜೊತೆ ಅಂತ ನನಗೆ ಅಂದ್ಕೊಂಡಿದ್ದೀನಿ ನಾನು. ನೀವು ಕೂಡ
ದೇವ್ರ ಹತ್ರ ಕೇಳ್ಕೊಳ್ಳಿ, ಒಳ್ಳೆ ಹೆಲ್ದಿ ಬೇಬಿ ಆಗಲಿ, ಯಾವುದಾದ್ರೂ ಆಗಲಿ, ಐ ಡೋಂಟ್ ಮೈಂಡ್. ನಿಜವಾಗ್ಲೂ ಈ ಮೂಮೆಂಟಲ್ಲಿ ನನಗೆ ಆ ಥರದ್ದು ಯಾವ ಆಸೆನೂ ಇಲ್ಲ, ಇದೇ ಪಾಪು ಆಗಲಿ ಅದೇ ಪಾಪು ಆಗಲಿ ಅಂತ. ನೀವು ಕಾಮೆಂಟಲ್ಲಿ ಎಷ್ಟೊಂದು ಜನ ಹಂಗೆ ಹೇಳ್ತೀರಾ ಹಿಂಗೆ ಹೇಳ್ತೀರಾ, ಬಟ್ ನಿಜವಾಗ್ಲೂ ನನ್ನ ತಲೆಯಲ್ಲಿ ಆ ಥರದ್ದು ಏನೂ ಯಾವುದೂ ಇಲ್ಲ. ಯಾವುದಾದ್ರೂ ಆಯಿತು, ನಾನು ಹೆಲ್ದಿಯಾಗಿ ಬರಬೇಕು, ಪಾಪು ಹೆಲ್ದಿಯಾಗಿ ಬರಬೇಕು ಆಚೆ ಕಡೆ, ಅಷ್ಟೇ ನನಗೆ ಒಂದು ಇರೋದು. ಸೊ ಅಷ್ಟೇ ಗೈಸ್, ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆ ತುಂಬ ಇನ್ಫಾರ್ಮೇಟಿವ್, ಆಲ್ಸೋ ತುಂಬ ಇಂಟ್ರೆಸ್ಟಿಂಗ್ ಅಂತ ನಾನು ಅಂದ್ಕೊತೀನಿ. ಮುಂದೆ ಬರೋ ವ್ಲಾಗ್ ಎಲ್ಲ ನನ್ನ ಡೆಲಿವರಿ ವ್ಲಾಗ್ ಆಗಿರುತ್ತೆ. ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ. ಬ್ಲೆಸ್ ಮಾಡಿ, ಎಲ್ಲೆಲ್ಲಿದ್ದೀರಾ ಅಲ್ಲಲ್ಲಿಂದನೇ ಅದೇ ಊರಿಂದ ಬ್ಲೆಸ್ ಮಾಡಿ ನನಗೆ. ಸೊ ನಾನು ಇವಾಗ ಫೋಟೋನ ಸೆಲೆಕ್ಟ್ ಮಾಡಿ ಕಳಿಸ್ಬೇಕಿತ್ತು ಆಲ್ಬಮ್ಗೆ, ನನ್ನ ಸೀಮಂತ ಫೋಟೋಸು. ಅದನ್ನು ನಾನು ಸೊಮ್ಮು ಕೂತ್ಕೊಂಡು ಕಂಪ್ಲೀಟ್ ಮಾಡಿ ಸೆಂಡ್ ಮಾಡಿಬಿಟ್ವಿ ಎಲ್ಲದನ್ನು. ಅದ್ರದ್ದು ಆಲ್ಬಮ್ ಒಂದು ಬರಬೇಕು, ಅದು ಬಂದಮೇಲೆ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಮತ್ತು ನೆಕ್ಸ್ಟು ನನಗೆ ಪಾಪು ಆಗುತ್ತೆ, ನಿಮ್ಮೆಲ್ಲರ ಜೊತೆ ನಾನು ಶೇರ್ ಮಾಡ್ಕೊತೀನಿ ಏನು ಎತ್ತಾ ಅಂತ ಹೇಳಿಬಿಟ್ಟು. ಐ ಆಮ್ ಸೂಪರ್ ಎಕ್ಸೈಟೆಡ್. ಕಾಮೆಂಟ್ ಮಾಡಿ ಏನು ಅನಿಸ್ತದೆ ನಿಮಗೆ ಈ ವಿಡಿಯೋ ನೋಡಿ ಅಂತ ಹೇಳಿಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನ ಮರಿಬೇಡಿ. ನಾನು ಈ ವ್ಲಾಗ್ನ ಸಂಜೆ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಎಕ್ಸ್ಕ್ಲೂಸಿವ್ ಆಗಿರಲಿ ನಿಮಗೂ ಒಂದು ಸ್ವಲ್ಪ ಅಂತ ಹೇಳಿಬಿಟ್ಟು. ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಬಾಯ್, ಟೇಕ್ ಕೇರ್.